ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ. RSS ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ. ಹೌದು, ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನು ಕಲ್ತಿದ್ದು ನಿಜ ಅಂತೇಳಿ ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಅಂತೂ ಆಗುತ್ತೆ, ಅದು ಯಾವಾಗ ಆಗುತ್ತೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹೈ ಹಲೋ ನಮಸ್ತೆ, ನಾನು ರಾಜು ಸ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದು ಕಡೆ ಧರ್ಮಸ್ಥಳದ ಅಕ್ಕಪಕ್ಕ ಆಗ್ತಾ ಇರುವಂತಹ ಅಸಹಜ ಸಾವುಗಳ ಪ್ರಕರಣಕ್ಕೆ ಇದೀಗ ಒಂದು ಅಂತ್ಯಕ್ಕೆ ಬಂದು ಮುಟ್ಟಿದರೆ, ಮತ್ತೊಂದು ಕಡೆ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲವಾಗುವಂತಹ ಈ ಸೆಪ್ಟೆಂಬರ್ ಕ್ರಾಂತಿ ಹತ್ರ ಬರ್ತಾ ಇದೆ. ಈ ಸೆಪ್ಟೆಂಬರ್ ಕ್ರಾಂತಿಯಲ್ಲಿ ಏನಾಗುತ್ತೆ? CM ಬದಲಾವಣೆ ಆಗ್ತಾರಾ ಅಥವಾ CM ಪಟ್ಟವನ್ನು ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅವರು CM ಪಟ್ಟಕ್ಕೆ ಏರ್ತಾರಾ? ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಈ ಹಿಂದಿನ ಒಪ್ಪಂದ ಪ್ರಕಾರ CM ಪಟ್ಟ ಬಿಟ್ಕೊಡಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ಇದೀಗಲೇ ಹೇಳಿದಂತೆ ಅಂದರೆ ಹೈ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಹೇಳಿದಂಥ ಮಾತು ಇದೀಗ ದೊಡ್ಡ ಪುಷ್ಟಿಯನ್ನು ಪಡ್ಕೊಳ್ತಾ ಇದೆ. ಸೆಪ್ಟೆಂಬರ್ ಕ್ರಾಂತಿಯ ಅಂಗವಾಗಿ ಡಿ ಕೆ ಶಿವಕುಮಾರ್ ಅವರು ಆ ಹೇಳಿಕೆಯನ್ನು ಕೊಟ್ರ. ಡಿ ಕೆ ಶಿವಕುಮಾರ್ ಅವರು BJPಗೆ ಬರಲಿಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರ. ಆ ವಿಷಯವನ್ನು ಯಾಕೆ ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿದ್ರು? ಯಾಕೆ RSS ಗೀತೆಯನ್ನು ಯಾಕೆ ವಿಧಾನಸಭೆಯಲ್ಲಿ ಹೇಳಿ BS ಸಂತೋಷ್ ಅವರು ನಮ್ಮ ನಾಯಕರು ಎನ್ನುವಂಥ ಮಾತನ್ನು ಹೇಳಿದ್ರು? ಯಾವಾಗ ಅವರು BJP ಕಡೆ ಮುಖ ಮಾಡ್ತಾರೆ? ಜೊತೆಗೆ ಡಿ ಕೆ ಶಿವಕುಮಾರ್ ಅವರು BJP ಬಂದರೆ ಅವರಿಗೆ ಯಾವ ಪಟ್ಟವನ್ನು ಕೊಡಲಾಗುತ್ತೆ? ಜೊತೆಗೆ ಡಿ ಕೆ ಶಿವಕುಮಾರ್ ಜೊತೆ ರಾಷ್ಟ್ರೀಯ ಮುಖಂಡರೊಬ್ಬರು ಕೂಡ BJP ಬರ್ತಾರ. ಈ ಮುಖಾಂತರ RSS ಹೊಗಳೋ ಮುಖಾಂತರ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿಗೆ ಟಾಂಗ್ ಕೊಟ್ರ? ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಎಲ್ಲರೂ ಹೇಳ್ತಾ ಇದ್ರು, ಅದರಲ್ಲೂ ಸೆಪ್ಟೆಂಬರ್ ಕ್ರಾಂತಿಕಾರಿ KN ರಾಜಣ್ಣನವರು ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ವಿಷಯವನ್ನು ಈಗಾಗಲೇ ಹೇಳಿದ್ರು. ಆದರೆ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ಒಂದು ಕಡೆ ಧರ್ಮಸ್ಥಳ ಅಕ್ಕಪಕ್ಕ ಆಗ್ತಾ ಇರುವಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಇದೀಗ SIT ಕೊನೆಯ ಮೊಳೆ ಹೊಡೆಯಬೇಕೆನ್ನುವಂಥ ನಿರ್ಧಾರಕ್ಕೆ ಬಂದು ಕಳೆದ ಒಂದೂವರೆ ತಿಂಗಳಲ್ಲಿ ಎಷ್ಟು ದೊಡ್ಡ ಕೋಲಾಹಲವನ್ನು ಎಪ್ಪಿಸ್ತು ಎನ್ನುವುದು ಒಂದು ಕಡೆ. ಆದರೆ ಆ ಗೊಂದಲದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಕೂಡ ತೇಲ್ ಹೋಗಿತ್ತು, CM ಬದಲಾವಣೆ ಕೂಡ ಮರೆಯಾಗಿತ್ತು. ಆದರೆ ಇದೀಗ SIT ಯಾವಾಗ ಈ ಸುಳ್ಳುಕೋರರನ್ನು, ಈ ಗೊಂದಲಕೋರರನ್ನು ಒಂದು ಹಂತಕ್ಕೆ ಮಟ್ಟ ಹಾಕುವ ನಿಟ್ಟಿನಲ್ಲಿ ಈಗ ಫೈನಲ್ ವರದಿಯನ್ನು ಸಿದ್ಧಪಡಿಸುವ ಹಂತಕ್ಕೆ ಬಂತಲ್ಲ, ಆಗ ಆ ವಿಷಯ ಕೂಡ ಒಂದು ಹಂತಕ್ಕೆ ತಣ್ಣಗಾಗ್ತಾ ಬಂತು. ಜೊತೆಗೆ ಇದೀಗ ಸೆಪ್ಟೆಂಬರ್ 10 ಬರ್ತಾ ಇರೋದ್ರಿಂದ ಸೆಪ್ಟೆಂಬರ್ 5ಕ್ಕೆ CM ಬದಲಾವಣೆ ಆಗ್ತಾರಾ? ಈಗಾಗಲೇ ಸೆಪ್ಟೆಂಬರ್ ಕ್ರಾಂತಿ ಎನ್ನುವಂಥ ವಿಷಯವನ್ನು ಹೇಳಿದಂಥ KN ರಾಜಣ್ಣನವರು ತಮ್ಮ ಮನೆಗೆ ಹೋಗಬೇಕಾಯ್ತು, ಅಂದರೆ ಸಚಿವ ಸಂಪುಟದಲ್ಲಿ ಸ್ಥಾನವನ್ನೇ ಕಳ್ಕೊಳ್ಬೇಕಾಯ್ತು ಬೇರೆ ವಿಷಯದಲ್ಲಿ. ಇದೀಗ ಇವತ್ತು ವಿಧಾನಸಭೆ ಅಧಿವೇಶನ ಮುಗಿದಿದೆ. 11ರಿಂದ 22 ತನಕ ವಿಧಾನಸಭೆ ಅಧಿವೇಶನ ಇತ್ತು. ಮಳೆಗಾಲದ ಅಧಿವೇಶನ, ಈಗ ಅಧಿವೇಶನ ಮುಗಿದಿದೆ. ಆದರೆ ಮುಗಿಯೋ ಹೊತ್ತಿಗೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಆಡಿದಂಥ ಒಂದು ಮಾತಿದೆಯಲ್ಲ, ಅದು ಈಗ ಎಲ್ಲರ ಚರ್ಚೆಗೆ ಗ್ರಾಸವಾಗಿದೆ. RSS ಅನ್ನ ದೂರ್ತಾ ಇರುವಂತ, ಅದರಲ್ಲೂ ಮುಖ್ಯವಾಗಿ RSS ಅನ್ನ ದೂರ್ತಾ ಇರುವಂತ ರಾಹುಲ್ ಗಾಂಧಿಗೆ ಇದು ಮುಖಭಂಗವಾಗ್ಬಿಟ್ಟಿದೆ. ರಾಹುಲ್ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ RSS ಹೊಗಳಿದೆಯಲ್ಲ, ಅದು ಈಗ ದೊಡ್ಡ ಮಟ್ಟದ ಮುಖಭಂಗವಾಗಿದೆ. RSS ಹೊಗಳಿದ್ದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಟಾಂಗ್ ಕೊಟ್ರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತದೆ. ನೋಡಿ, ವಿಧಾನಸಭೆಯಲ್ಲಿ ಆರ್ ಅಶೋಕ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ಒಂದು ಟಾಕ್ ವಾರ್ ನಡೀತಿರುತ್ತೆ. ಅದು ಒಂದು ಮಾತು ನಡೀತಾ ಇರುತ್ತೆ. ಆವಾಗ ಆರ್ ಅಶೋಕ್ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಅವರೇ, ನೀವು ಕೂಡ ಚಡ್ಡಿ ಹಾಕಿದ್ರಿ, ನೀವು ಕೂಡ ಹಿಂದಿನ ಕಾಲದಲ್ಲಿ ಅಂದ್ರೆ ಕಳೆದ 2-3 ದಿವಸಗಳ ಹಿಂದೆ ನೀವು ಕೂಡ RSS ಚಡ್ಡಿನ ಹಾಕಿದ್ರಿ ಅನ್ನುವಂತ ಮಾತನ್ನು ಹೇಳಿದಾಗ ಅದಕ್ಕೆ ಪೂರಕವೆಂಬಂತೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಹೌದು ನಾನು ಚಡ್ಡಿ ಹಾಕಿದೆ, ನಾನು RSS ನ ಕೆಲವೊಂದು ಒಳ್ಳೆಯ ಗುಣಗಳನ್ನು ಕೂಡ ಅಧ್ಯಯನ ಮಾಡಿದ್ದೇನೆ, ನನಗೆ RSS ಗೀತೆ ಗೊತ್ತಿದೆ ಎನ್ನುವ ಮುಖಾಂತರ RSS ನ ಗೀತೆಯನ್ನು ವಿಧಾನಸಭೆಯಲ್ಲಿ ಹಾಡ್ತಾರೆ. RSS ನ ಗೀತೆಯಾದಂಥ ಸದ್ಗತಿ ಎನ್ನುವಂತ ಒಂದು ಇದೆಯಲ್ಲ, ಅದು ವಿಧಾನಸಭೆಯಲ್ಲಿ ಹಾಡೋದ್ರ ಮುಖಾಂತರ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡದಾದಂಥ ಸಂದೇಶವನ್ನು ಕಳಿಸಿದ್ದಾರೆ. ನೀವೇನಾದ್ರೂ ಸೆಪ್ಟೆಂಬರ್ ಮುಗಿಯೋದ್ರೊಳಗೆ ನನಗೆ CM ಪಟ್ಟವನ್ನು ಬಿಟ್ಟುಕೊಟ್ಟಿಲ್ಲ ಅಂದ್ರೆ ನನಗೆ ರೆಡ್ ಕಾರ್ಪೆಟ್ ಹಾಕಿ ವಿಧಾನಸಭೆಯಲ್ಲಿ, ಅಂದ್ರೆ BJP ಅವರು ನನ್ನ ಆಹ್ವಾನಕ್ಕೆ ಕಾಯ್ತಾ ಇದ್ದಾರೆ. ನನ್ನ ಜೊತೆ ಮೋದಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ನನ್ನ ಜೊತೆ JP ನಡ್ಡಾ, ಅಮಿತ್ ಶಾ ಎಲ್ಲರೂ ಕಾಂಟ್ಯಾಕ್ಟ್ ಆಗಿದ್ದಾರೆ. ಈ ಹಿಂದೆ ಕೊಯಮತ್ತೂರಲ್ಲಿ ನಡೆದಂತ ಶಿವರಾತ್ರಿ ಸಂಭ್ರಮದೊಂದು ಕೂಡ ನಾನು ಅಮಿತ್ ಶಾ ಅವ್ರ ಜೊತೆ ವೇದಿಕೆ ಹಚ್ಕೊಂಡು ಕೆಲವೊಂದು ಮಾತನ್ನ ಆಡಿದ್ದೇನೆ ಅನ್ನುವಂಥ ಪರೋಕ್ಷವಾದ ಸಂದೇಶವನ್ನ, ಜೊತೆಗೆ RSS ಅನ್ನ ವಿಧಾನಸಭೆಯಲ್ಲಿ ಹೊಗಳ್ತಿದೆಯಲ್ಲ, ಒಂದ್ ಕಡೆ ರಾಹುಲ್ ಗಾಂಧಿ ಅವರು RSS ಒಂಥರ ಭಯೋತ್ಪಾದನೆ ಕೇಂದ್ರ, ಹಾಗೆ ಹೀಗೆ ಕೋಮುವಾದಿ ಕೇಂದ್ರ ಅಂತ ಹೇಳ್ತಾರೆ. ಅದರ ಪರ್ಯಾಯವಾಗಿ
ಮುಂದೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಆಶೆಯನ್ನು ಇಟ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಹೇಳ್ತಾರೆ, ಇಲ್ಲ RSS ನ ಕೆಲವೊಂದು ಒಳ್ಳೆಯ ಗುಣಗಳನ್ನು ಕೂಡ ನಾನು ಅಧ್ಯಯನ ಮಾಡಿದ್ದೇನೆ, ಕೆಲವೊಂದು ಸಂಸ್ಥೆಗಳಲ್ಲಿ ಕೆಲವೊಂದು ಕೇಂದ್ರಗಳಲ್ಲಿ ಒಳ್ಳೆಯ ಗುಣ ಇರುತ್ತೆ, ಹಾಗಾಗಿ RSS ನ ಈ ಗೀತೆಯನ್ನು ನನಗೆ ಆರಾಮಾಗಿ ಹಾಡಬಹುದು ಅನ್ನುವಂತ ಒಂದು ಮಾತನ್ನು ಹೇಳ್ತಾರೆ. ಅದಾದ ನಂತರ ಕೆಲವೊಂದು ಗೊಂದಲ ಆಯಿತು, ಇಲ್ಲ ಬಿಜೆಪಿಗೆ ಸೇರೇ ಬಿಟ್ರು ಜೊತೆಗೆ ಕೇಂದ್ರ ಮುಖಂಡರಾದಂಥ ಈಗಾಗಲೇ ಕೇರಳದಿಂದ MP ಆಗಿರುವಂಥ ಶಶಿ ತರೂರ್ ಕೂಡ ಈಗ ಬಿಜೆಪಿಯನ್ನು ಹೊಗಳ್ತಾ ಇದ್ದಾರೆ, ಮೋದಿಯನ್ನು ಹೊಗಳ್ತಾ ಇದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಮತ ಕಳುವು ಒಂದು ಆರೋಪದಲ್ಲೂ ಕೂಡ ಶಶಿ ತರೂರ್ ರಾಹುಲ್ ಗಾಂಧಿ ಅವರಿಗೆ ಒಂದು ಬೆಂಬಲವನ್ನು ಕೊಟ್ಟಿರಲಿಲ್ಲ. ಜೊತೆಗೆ ಮೊನ್ನೆ ಆದಂಥ ಆರ್ಟಿಕಲ್ ಅಮೆಂಡ್ಮೆಂಟ್ ನಂಬರ್ 130 ಅಲ್ಲೂ ಕೂಡ ಅಂದ್ರೆ 30 ದಿನ ಯಾರಾದ್ರೊಬ್ಬ ಮಂತ್ರಿ, ಮುಖ್ಯಮಂತ್ರಿ, ಸಚಿವ ಅಥವಾ PM ಯಾವುದಾದ್ರೂ ಒಂದು ಗಂಭೀರ ಹಗರಣದಲ್ಲಿ 30 ದಿನ ಜೈಲಲ್ಲಿದ್ರೆ ಅವರು ತಮ್ಮ ಒಂದು ಪಟ್ಟವನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂಥ ವಿಷಯದಲ್ಲಿ ದೊಡ್ಡ ಅಮೆಂಡ್ಮೆಂಟ್ ಪಾಸ್ ಮಾಡಿದಾಗ ಆಗ್ಲೂ ಕೂಡ ಶಶಿ ತರೂರ್ ಅವರು ಮೋದಿಯನ್ನು ಹೊಗಳಿದ್ರು. ಅಂದ್ರೆ ದಿಸ್ ಇಸ್ ರೀಸನೇಬಲ್ ಅಮೆಂಡ್ಮೆಂಟ್ ಎನ್ನುವಂತ ರೀತಿಯಲ್ಲಿ ಹೊಗಳಿದ್ರು. ಹಾಗಾಗಿ ಡಿ ಕೆ ಶಿವಕುಮಾರ್ ಬಿಜೆಪಿ ಬರಲಿಕ್ಕೆ ರೆಡಿ ಇದ್ದಾರೆ. ಬಿಜೆಪಿ ಅವರನ್ನ ರೆಡ್ ಕಾರ್ಪೆಟ್ ಹಾಕಿ ಕೇಂದ್ರ ಮಟ್ಟದಲ್ಲಿ ಅವರನ್ನ ಆಹ್ವಾನ ಮಾಡುತ್ತೆ. ಜೊತೆಗೆ ಶಶಿ ತರೂರ್ ಕೂಡ ಬಿಜೆಪಿ ಬರ್ತಾರೆ ಅನ್ನುವಂತ ದೊಡ್ಡ ಮಾತು ಇದೀಗ ಕೇಳಿ ಬರ್ತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಹೇಳಿದಂತ ಮಾತು ಒಂದು ತಮಾಷೆಯಾಗಿ ಅಥವಾ ಒಂದು ಹಂತದ ತಮಾಷೆಯ ರೀತಿಯಲ್ಲಿ ಇರಬಹುದು, ಅಂದ್ರೆ ತನಗೆಲ್ಲರೂ ಫ್ರೆಂಡ್ಸ್ ಇದ್ದಾರೆ ಅನ್ನುವಂತ ರೀತಿಯಲ್ಲಿ ಇರಬಹುದು. ಆದ್ರೆ ಇದರ ಹಿಂದೆ ಕೇಂದ್ರಕ್ಕೂ ಅಂದ್ರೆ ಕೇಂದ್ರ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ದೊಡ್ಡ ಸಿಗ್ನಲ್ ಅನ್ನ ಕೊಟ್ಟಂತಿದೆ. ಯಾಕಂದ್ರೆ ಈ 1.5 ತಿಂಗಳಿಂದ ಎಲ್ಲವೂ ಕೂಡ ಡಲ್ ಆಗಿತ್ತು, ಸೈಲೆಂಟ್ ಆಗಿತ್ತು. ಆದ್ರೆ ಇದೀಗ ಆಗ್ತಂತ ಒಂದು ಸನ್ನಿವೇಶ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಹೊಗಳಿದಂತ ರೀತಿ, RSS ಅನ್ನು ಹೊಗಳಿದಂತ ರೀತಿ ಇದೆಯಲ್ಲ, ಅದು ಎಲ್ಲೊಂದ್ ಕಡೆ ಬಿಜೆಪಿಗಿಂತ ಕಾಂಗ್ರೆಸ್ಗೆ ಒಂದು ದೊಡ್ಡ ಎದುರೇಟನ್ನ, ಒಂದು ಸಂದೇಶವನ್ನ, ಎಚ್ಚರಿಕೆ ಸಂದೇಶವನ್ನ ಕೊಟ್ಟಂತಿದೆ. ನೀವು ನನಗೆ CM ಪಟ್ಟವನ್ನು ಬಿಟ್ಕೊಡ್ಲೇಬೇಕು, ಇಲ್ಲ ಅಂದ್ರೆ ಈಗಾಗಲೇ ನನಗೆ ಅನೇಕ ಬೆಂಬಲಿಗರಿದ್ದಾರೆ. ಶಿವಗಂಗಾ ಬಸವರಾಜ್ ಆಗಿರ್ಬೋದು, ಮಾಗಡಿ ಬಾಲಕೃಷ್ಣ ಆಗಿರ್ಬೋದು, ಯೋಗೀಶ್ವರ್ ಇರ್ಬೋದು, ಹೀಗೆ ದೊಡ್ಡ ಸಮೂಹವಿದೆ, ನಾವೆಲ್ಲರನ್ನೂ ಕರ್ಕೊಂಡು ಬಿಜೆಪಿಗೆ ಹೋಗ್ಬಿಡ್ತೇನೆ ಅನ್ನುವಂತ ಒಂದು ನೇರವಾದ ಸಂದೇಶವನ್ನ ಕೊಡುವಂತ ಮಟ್ಟಿಗೆ ಹೇಳಿದಂತ ಮಾತಿದೆಯಲ್ಲ, ಅದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಅದಾದ ನಂತರ ವಿಧಾನಸಭೆಯಿಂದ ಹೊರಬಂದಂತ ಆರೋಸಕರು ಹೇಳಿದ್ರು, ಇಲ್ಲ ಅವರು ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಟಾಂಗ್ ಕೊಟ್ಟಂತಿದೆ ಮತ್ತು RSS ನ ಹೊಗಳ ಮುಖಾಂತರ ಅವರು ನಮ್ಮ ಪಕ್ಷಕ್ಕೂ ಬರಬಹುದು ಎನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಅವರು ಕೂಡ ಅನೇಕ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಹೇಳಿದಂತ ಮಾತಿದೆಯಲ್ಲ, ಅದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗ್ತಿದೆ ಮತ್ತು ಬಿಜೆಪಿಗೆ ಬಂದೇ ಬಿಟ್ರೆ ಎನ್ನುವಂತ ಒಂದು ಸೂಚನೆ ಕೂಡ ಸಿಗ್ತಾ ಇದೆ. ಒಂದ್ ವೇಳೆ ನೀವು ನನಗೆ CM ಪಟ್ಟ ಕೊಟ್ಟಿಲ್ಲ ಅಂದ್ರೆ ನಾನು ಬಿಜೆಪಿಗೆ ಹೋಗ್ತೇನೆ ಅನ್ನುವಂತ ಒಂದು ಕಠಿಣ ಸಂದೇಶವನ್ನ ಕರ್ನಾಟಕದ ರಾಜಕಾರಣಿ ಅಂದ್ರೆ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಕೇಂದ್ರ ಹೈಕಮಾಂಡ್ಗೆ ಕೊಟ್ಟಂತಿದೆ ಡಿ ಕೆ ಶಿವಕುಮಾರ್ ಅವರು. ನಿಮ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಹೇಳಿ. ಜೇಡ್ಸಿ ಹೇಳಕ್ಕೆ ಇಲ್ಲಿ ನನ್ನ ಹತ್ರ ಕೂಡ ವಿದ್ಯೆಗಳೆಲ್ಲ ಇದೆ. ನಾನು ಅಸಾಧ್ಯರು ನಮ್ಮ ನಿಮ್ ಗರಡಿಲ್ ಬೆಳಿಲ್ಲ ಅಂತಂದ್ರೆ ನಾನು ಈ ಪರಮೇಶ್ವರ್ ಗರಡಿಲ್ಲ ಬೆಳೆದಿದ್ದೀನಿ. ನಾನು ಸ್ವಲ್ಪ ಇಲ್ಲ RSS ಚಡ್ಡಿ ಹಾಕಿದ್ದೀನಿ ಅಂದ್ರಲ್ಲ ಒಂದ್ಸರಿ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಕೇಳಿಸ್ಕೊಂಡ್ರೆ ಮಹಾಮಂಗಲೆ. ನಾನು ಅವೆಲ್ಲ ಕಡತಿಂದ ತೆಗೆದಾಕಿಸ್ಬೇಡ್ರಿ, ಚರ್ಚೆ ಬೇಡ. ಅದನ್ನ ಕರ್ನಾಟಕ ರಾಜ್ಯ ಹೇಳಿಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಸರ್. ಜೊತೆಗೆ ನಮ್ಮ ಜೊತೆಗೆ ಶಶಿ ತರೂರ್, ಡಿ ಕೆ ಶಿವಕುಮಾರ್ ಅಂತವ್ರು ಇದ್ದಾರೆ ಅಂತೇಳಿ ರಾಷ್ಟ್ರೀಯ ಬಿಜೆಪಿ ಕೂಡ ಹೇಳ್ತಾ ಇದೆ. ಮಾತಾಡ್ತಾ ಇರ್ಲಿ. ನಾನು ನೋಡಪ್ಪ, ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದ್ದೀನಿ, ಜನತಾದಳದ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ, ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ, RSS ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಕೆಲವು ಸಂದರ್ಭದಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ, ಅದನ್ನೆಲ್ಲ ಗ್ರಾಬ್ ಮಾಡಬೇಕಲ್ಲ. ನಿನ್ನೆ ವಿಧಾನಸಭೆಯಲ್ಲಿ ನನ್ನ ಜೊತೆ ಅವರು ಟ್ಯಾಕಲ್ ಮಾಡುವಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಕೇಳಿದೆ, ನೀನು ಎಲ್ಲ ಒಂದು ಕಡೆ ಚಡ್ಡಿ ಹಾಕಿದ್ದೆಲ್ಲಪ್ಪ ಅಂತ. ನಾನು ಚಡ್ಡಿ ಹಾಕಿದ್ದೆಲ್ಲ ಅಂತ ಒಂದು ಪದ ಹೇಳಿದ್ಕೆ ಅವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಅಂತ ಪೂರ್ತಿ RSSನ ಅಂದ್ರೆ ಅದು RSSನ ಭಗವದ್ಗೀತೆ, ಅದು RSSನ ಭಗವದ್ಗೀತೆಯನ್ನು ಅವ್ರು ಹೇಳ್ಬಿಟ್ರು ವಿಧಾನಸಭೆ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರು. ಹೌದು, ನಾನು RSSಗೆ ಹೋಗಿದ್ದು ನಿಜ, RSS ಗೀತೆಯನ್ನು ಕಲ್ತಿದ್ದು ನಿಜ ಅಂತೇಳಿ. ಇವತ್ತು ರಾಷ್ಟ್ರೀಯ ನಮ್ಮ ನಾಯಕರು ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ RSSೇ ಕಾರಣ ಅಂತೇಳಿ RSS ಮೇಲೆ ದೋಷಾರೋಪಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ RSS ಪರವಾಗಿ ಮಾತಾಡಿದ್ದಾರೆ. ಇದನ್ನು ಅವ್ರಿಗೆ ಬಿಡ್ತೀನಿ, ಅವ್ರ ಪಾರ್ಟಿಯವ್ರಿಗೆ.
ಒಟ್ಟಿನಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಅದು ಯಾವಾಗ ಆಗುತ್ತೆ, ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್